ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಹಿಂದಿನ ಸಂಚಿಕೆ ಅಂದರೆ 134ನೇ ಸಂಚಿಕೆಯಲ್ಲಿ ಕೌಶಲ್ಯ ಸೀತೆಗೆ ನೀತಿ ಬೋಧನೆಯನ್ನು ಮಾಡ್ತಾಳೆ. ಪತ್ನಿ ಧರ್ಮ ಅಂದರೆ ಏನು, ಆ ಪತ್ನಿ ಧರ್ಮದ ಸಂಹಿತೆಗಳೇನದಾವ ಅನ್ನೋದನ್ನು ಕೂಲಂಕುಷವಾಗಿ ಹೇಳ್ತಾಳೆ. ಮತ್ತು ರಾಮನನ್ನು ನಿಂದಿಸಬೇಡ, ನಿನಗೇನಾದರೂ ಕಷ್ಟ ದುಃಖ ಆಗಿತ್ತಂದ್ರೆ, ಕೊರತೆ ಆಗಿತ್ತಂದ್ರೆ ನನ್ನ ಮಗನ್ನೇ ಅರಣ್ಯದಾಗ ನಿಂದಿಸಬೇಡ ಮತ್ತು ನೀನು ಅವನಿಗೆ ನೆರಳಾಗಿ ಇರಬೇಕು. ಅದು ವಿವಾಹಿತ ಸ್ತ್ರೀಯ ಧರ್ಮ ಏನು ಅನ್ನೋದ್ರ ಬಗ್ಗೆ ಹೇಳ್ತಾಳೆ. ಅದನ್ನು ಕೇಳಿದ ನಂತರ ಸೀತೆ ಕೌಶಲ್ಯಗೆ ಕೆಲವು ಭರವಸೆಯ ಮಾತುಗಳನ್ನು ಆಡ್ತಾಳೆ. ಆಡೋ ಕಾಲಕ್ಕೆ ಅವ್ರು ಹೇಳ್ತಾಳೆ, ನೋಡು ತಾಯಿ, ಗಂಡನೊಂದಿಗೆ ಹೇಗಿರಬೇಕು ಅನ್ನುವಂಥ ಈ ಒಂದು ಬೋಧನೆ ಏನಿದೆ, ಪಾಠ ಏನಿದೆ, ಅದು ನನ್ನ ತವರು ಮನೆ, ನನ್ನ ತಾಯಿಯಿಂದ ನಾನು ಕಲ್ತೇನೆ. ಇಲ್ಲಿ ತಾಯಿ ಪಾತ್ರ ಬಹಳ ಮುಖ್ಯ. ಹೆಣ್ಣು ಮಗುವಿನ ಒಂದು ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ತಾಯಿಯ ಪಾತ್ರ ಬಹು ಮುಖ್ಯ ಇರ್ತಿದೆ. ನಾವು ಎಷ್ಟೇ ಎಲೈಟ್ ಕ್ಲಾಸ್ದಲ್ಲಿ ಇದ್ದರೂ ಕೂಡ, ನಾವು ಎಷ್ಟೇ ಶ್ರೀಮಂತರಿದ್ದರೂ ಕೂಡ, ನಾವು ಎಷ್ಟೇ ಬಡವರಿದ್ದರೂ ಕೂಡ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು, ಸಾಮಾಜಿಕ ಮೌಲ್ಯಗಳನ್ನು ಕಲಿಸ್ತೀವಿ. ಯಾಕಂದರೆ ಅಲ್ಟಿಮೇಟ್ಲಿ ನಾವೆಲ್ಲ ಇರೋದು ಸಮಾಜದಾಗ. ಸೊ ಸಮಾಜ ಉಳಿಬೇಕಾಗಿತ್ತಂದ್ರೆ ಸಮಾಜದ ಆದಂಥ ಕಟ್ಟಡಗಳಿದಾವೆ, ಅದರೇ ಆದಂಥ ಮೌಲ್ಯಗಳಿದಾವೆ, ಅವುಗಳನ್ನು ನಾವು ಪಾಲಿಸಬೇಕಾಗ್ತಿದೆ. ಅದರ ಬಹುಮುಖ್ಯವಾದದ್ದಂದರೆ ಸ್ತ್ರೀಯರ ಪಾತ್ರ ಇದೆ. ಸಮಾಜವನ್ನು, ಕಲ್ಚರನ್ನು ರಕ್ಷಿಸ್ಕೊಂಡು ಹೋಗೋದು, ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಜವಾಬ್ದಾರಿ ಭಾರತೀಯ ಸ್ತ್ರೀಯರ ಮೇಲಿದೆ. ಮುಖ್ಯವಾಗಿ ಭಾರತೀಯ ಒಂದು ಸಂದರ್ಭದಲ್ಲಿ ನಾನು ಹೇಳೋದಾದರೆ, ಭಾರತೀಯ ಸಂಸ್ಕೃತಿ ಸಂದರ್ಭದಲ್ಲಿ ಹೇಳೋದಾದರೆ, ಇಲ್ಲಿ ಭಾರತದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂಥ ಬಹು ದೊಡ್ಡ ಜವಾಬ್ದಾರಿ ಸ್ತ್ರೀಯರ ಮೇಲೆ ಇದೆ. ಅದನ್ನೇ ಸೀತೆಯು ಕೌಶಲ್ಯ ಹೇಳ್ತಾಳೆ, ನೋಡಮ್ಮ, ಗಂಡನೊಂದಿಗೆ ಹೇಗಿರಬೇಕು ಅನ್ನುವಂಥ ಸಲಹೆಗಳನ್ನು, ಪಾಠವನ್ನು ನನ್ನ ತಾಯಿಯಿಂದ ನಾನು ಕಲಿತು ಬಂದೇನೆ ಅಂತ ಮುಂದುವರಿಸ್ತಾ ಏನು ಹೇಳಿಬಿಡ್ತಾಳೆ ಅಂದರೆ, ಅನೀತಿ ಸ್ತ್ರೀಯೊಂದಿಗೆ ಹೋಲಿಸದಿರುವೆನ್ನ, ಪ್ರಭೆ ಚಂದ್ರನಿಂದ ಬೇರ್ಪಡದಂತೆ ನಾ ಪತಿಯೊಂದಿಗಿರುವೆ. ನೋಡಮ್ಮ, ನನಗೆ ಹೇಳ್ತಾ ಇದೆಯಾ ನೀನು ಗಂಡನ ನಿಂದಿಸಬೇಡ, ಗಂಡನ ಪೂಜೆ, ಇವೆಲ್ಲ ನೀನು ಹೇಳ್ತಾ ಒಳ್ಳೆಯದಕ್ಕಾಗಿ ಹೇಳ್ತಾ ಇದೆಯಾ. ಇದರ ಅರ್ಥ ನಾನು ನೀಚ ಸ್ತ್ರೀನೂ ಅಲ್ಲ, ನನ್ನ ಇರ್ಬೋದು ಜಗತ್ತಿನಾಗ ಭಾಳಷ್ಟು ಸ್ತ್ರೀಯರು ಇದನ್ನ ಹೇಳಿದ್ದಿಲ್ಲ, ಅಂಥ ಸ್ತ್ರೀಯರು ಇದ್ದಾರೆ. ಗಂಡ ಗಂಗಾಲಾದಾಗ ಗಂಡನ ಬಿಟ್ಟು ಹೋಗೋದು ಅಥವಾ ಯಾವುದರಿಂದ ಆಮಿಷಕ್ಕೆ ಒಳಗಾಗೋದು, ಇಂಥ ಸ್ತ್ರೀಯರು ಇಲ್ಲಂತ ಇಲ್ಲ, ಭೂಮಿಯಾದಾಗ ಎಲ್ಲರೂ ಇರ್ತಾರೆ. ಬಟ್ ನನ್ನ ಅಂಥ ಸ್ತ್ರೀಯರಿಗೆ, ನೀಚ ಸ್ತ್ರೀಯರಿಗೆ ನನ್ನ ಹೋಲಿಸ್ಬೇಡ, ನಾನು ನೀಚ ಸ್ತ್ರೀ ಅಲ್ಲ, ನಾನು ಪತ್ನಿ ಧರ್ಮ ಸಂಹಿತೆಗಳನ್ನು ಪಾಲಿಸ್ಕೊಂಡು ಹೋಗ್ತೇನೆ ಅಂತ ಅವಳಿಗೆ ಹೇಳ್ತಾಳೆ. ಅನೀತಿ ಸ್ತ್ರೀಯರೊಂದಿಗೆ ಹೋಲಿಸಿದರು ಎನ್ನ, ಪ್ರಭೆ ಚಂದ್ರನಿಂದ ಚಂದ್ರಮ ಅಂದರೆ ಚಂದ್ರನಿಂದ ಬರುವಂಥ ಪ್ರಕಾಶ, ಚಂದ್ರನಿಂದ ಪ್ರಕಾಶವನ್ನು ಹೇಗೆ ಬೇರ್ಪಡಿಸಲು ಆಗುವುದಿಲ್ಲವೋ ಹಾಗೆ ರಾಮ ಅಂದ್ರೆ ಚಂದ್ರ, ಅದರ ಪ್ರಕಾಶ ನಾನು, ನಮ್ಮಿಬ್ಬರನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ, ನಾನು ಬೇರ್ಪಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಇಲ್ಲಿ ನೋಡಿ, ವಾಲ್ಮೀಕಿಯವರು ಪುನಃ ಮತ್ತು ಅಲಂಕಾರ ಶಾಸ್ತ್ರವನ್ನು ಎಷ್ಟು ಚೆಂದಾಗಿ ಹೇಳ್ಯಾರ ನೋಡಿ. ಇಲ್ಲಿ ತಂತಿ ಇಲ್ಲದ ವೀಣೆ ನುಡಿಯದು. ವೀಣೆ ನುಡಿಬೇಕಾಗಿತ್ತಂದ್ರೆ ತಂತಿ ಬೇಕು. ವಾಲ್ಮೀಕಿಯವರನ್ನು ಇಲ್ಲಿ ಏನಂತಾರೆ, ವೀಣಾ ಋಷಿ ಅಂತ ಕರೀತಾರೆ. ವಲ್ಲಕಿ ಅಂದ್ರೇ ದ್ವಿತಂತಿ, ತಂತಿ ವಾದ ನುಡಿಸುವುದರಲ್ಲಿ ಅವ ರಸಋಷಿ ವಾಲ್ಮೀಕಿ. ಅದಕ್ಕೆ ಒಂದು ನಿಟ್ಟಿನಲ್ಲಿ ಯೋಚಿಸಿ ಹೇಳೋದಾದರೆ, ವಾಲ್ಮೀಕಿ ಇದೇನು ಅವ್ರಿಗೆ ನಾಮ ಬಂದಿದೆ, ಈ ನಾಮದ ಅರ್ಥನೇ ಅದಕ್ಕೆ ವೀಣಾ ಋಷಿ ಅಂತ ಕರೀತಾರೆ, ಅಥವಾ ಸ್ವರ ಋಷಿ ಅಂತ ಕರೀತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ವೀಣೆಯಿಂದ ನಾದ ಹೊಂಡಬೇಕಾಗಿತ್ತಂದ್ರೆ ಏನು ಬೇಕೋ, ತಂತಿ ಬೇಕು. ರಾಮ ವೀಣೆ ಆದರೆ ನಾನು ರಾಮನ ವೀಣೆಯ ತಂತಿ. ಅದಕ್ಕೆ ಅದನ್ನು ಬೇರ್ಪಡಿಸೋಕ್ಕಾಗೋದಿಲ್ಲ. ವೀಣೆ ತಂತಿ ಇಲ್ಲದ ನುಡಿಯಿಲ್ಲ. ಅದನ್ನು ಮುಂದುವರೆದು ಹೇಳ್ತಾರೆ, ಗಾಲಿಗಳಿಲ್ಲದೆ ರಥ ಸಾಗೋದು. ರಥ ಮುಂದೆ ಓಡಬೇಕಾಗಿತ್ತಲ್ಲ, ಗಾಲಿನೇ ಬೇಕು, ಅದಕ್ಕೆ ಚಕ್ರ ಬೇಕು. ಗಾಲಿ ಇಲ್ಲಂದ್ರೆ ರಥ ಮುಂದೆ ಹೋಗೋದಿಲ್ಲ. ಅದು ರಾಮ ಏನು, ನನ್ನ ರಥ, ನಾನು ಅವನ ಗಾಲಿಗಳು. ಅದಕ್ಕೆ ಈ ನಾವಿಬ್ಬರು ಒಬ್ಬರನ್ನೊಬ್ಬರು ಬೇರ್ಪಡೋಕ್ಕೆ ಸಾಧ್ಯನೇ ಇಲ್ಲ.
ಅಂದರೆ ಒಂದು ರಥ ಮುಂದುವರಿಬೇಕಾದ್ರೆ ಯಾವ ರೀತಿ ಅದಕ್ಕೆ ಗಾಲಿಗಳ ಮುಖ್ಯ ಇದ್ದೇನೋ ಹಾಗೆ ರಾಮನಿಗೆ ನಾನು, ನನಗೆ ರಾಮ ಮುಖ್ಯ ಅಂತ ಹೇಳ್ತಾಳೆ. ಮುಂದುವರೆದು ಹೇಳ್ತಾಳೆ, 100 ಮಕ್ಕಳಿದ್ದರೂ ಗಂಡನಿಲ್ಲದೆ ಸುಖವಾಗಿರಲು ಸ್ತ್ರೀ. ಮತ್ತಿಲ್ಲಿ ಬಂತು ನೋಡಿ, ಹೆಣ್ಣಿಗೆ ವಿವಾಹಿತ ಹೆಣ್ಣಿನ ಮುಂದೆ ಮಕ್ಕಳು ಮತ್ತು ಗಂಡು ಮಕ್ಕಳು ಮತ್ತು ಪತಿಯ ಒಂದು ಆಯ್ಕೆ ಬಂದಿದ್ದಾಗ ವಿವಾಹಿತ ಸ್ತ್ರೀ ಯಾವಾಗಲೂ ಪತಿಯನ್ನೇ ಆಯ್ಕೆ ಮಾಡ್ತಾಳೆ. ಅದು ಹಿಂದೂ ಕೂಡ ವಾಲ್ಮೀಕಿಯವರು ಒಂದೆರಡು ಸಂದರ್ಭದಲ್ಲಿ ಹೇಳ್ಯಾರ, ಸಹಸ್ರ ಪುತ್ರ ಇದ್ದರೂ ಏನಾಗೋದು, ಪತಿ ಇದ್ದರೆ ಸಾಕು, ಪತಿನೇ ಆಯ್ಕೆ ಅಂತ ಹೇಳ್ತಾರೆ. ಇಲ್ಲಿಯೂ ಕೂಡ ಅದನ್ನೇ ಹೇಳ್ತಾರೆ ಅವರು. ಸೀತೆ ಹೇಳ್ತಾಳೆ, ನನಗೆ 100 ಮಕ್ಕಳಿದ್ರೂ ಏನಾಗೋದಿದೆ, ನನಗೆ ಗಂಡನೇ ನನ್ನ ಆಯ್ಕೆ ಅಂತ ಹೇಳ್ತಾಳೆ. ಗಂಡನಿಲ್ಲದೆ ಸುಖವಾಗಿರಲು ಸ್ತ್ರೀ. ಯಾವ ಸ್ತ್ರೀ ಸುಖವಾಗಿರಬೇಕಾಗಿತ್ತನ ಜೊತೆಗೆ ಗಂಡಿರಬೇಕು. ಗಂಡ ಹೆಂಡತಿ ಜೊತೆಯಾಗಿದ್ದಾಗ ಮಾತ್ರ ಗಂಡನಿಗೂ ಸುಖ ಇರ್ತದೆ, ಹೆಂಡತಿಗೂ ಸುಖ ಇರ್ತದೆ. ಇಬ್ಬರು ಬೇರೆ ಬೇರೆ ಇದ್ದರೆ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮುಂದುವರಿಸಿ ಹೇಳ್ತಾಳೆ ಅವಳು, ತಂದೆ ತಾಯಿ ಮಕ್ಕಳ ಬಳಿ ಇದ್ದ ಮಿತ ಗೌರವಕ್ಕಿಂತ. ತಂದೆ ತಾಯಿ ಬಳಿ ಇರೋದು, ಮಕ್ಕಳ ಬಳಿ ಇರೋದು ಅಂದರೆ ಇದಕ್ಕೊಂದು ಲಿಮಿಟೆಡ್ ಇದೆ. ಅದು ಈಗ ಅವರಿಂದ ಸಿಗುವಂಥ ಗೌರವ ಮಿತ ಇದೆ. ಆದರೆ ಸೀಮಾತೀತವಾದಂತಹ ಗೌರವ ಯಾರಿಂದ ಸಿಗ್ತದೆ ಅಂದರೆ ಅದು ಗಂಡನಿಂದ ಸಿಗ್ತದೆ. ಗಂಡ ಹೆಂಡತಿಗೆ ಕೊಡುವಂತಹ ಗೌರವ ಏನಿದೆ, ಆ ಗೌರವ ಭೂಮಿ ಮ್ಯಾಗೆ ಎಲ್ಲ ಗೌರವಕ್ಕಿಂತಲೂ ದೊಡ್ಡದು, ಪೂಜ್ಯನೀಯ ಅಂತ ಹೇಳ್ತಾರೆ. ಗಂಡನ ಬಳಿ ಇದ್ದ ಗೌರವ ಸೀಮಾತೀತ ಪೂಜ್ಯನೀಯ. ಗಂಡನ ಬಳಿ ಇರುವಂಥ ಒಂದು ಗೌರವ ಏನಿದೆ, ಗಂಡನ ಜೊತೆಗಿರುವಂಥ ಒಂದು ಗೌರವ ಇದೆ, ಆ ಗೌರವವು ಎಲ್ಲಕ್ಕಿಂತ ಮಿಗಿಲಾದದ್ದು ಅಂತ ಸೀತೆ ಹೇಳ್ತಾಳೆ. ಅಂದರೆ ನಾ ಯಾವ ಕಾಲ ಬಂದರೂ ಕೂಡ ಗಂಡನಿಂದ ದೂರ ಉಳಿದಿಲ್ಲ, ನಾ ಗಂಡನ ಜೊತೆಗೆ ಇರ್ತೇನೆ ಅಂಥೇಳಿ ಭರವಸೆಯನ್ನು ಕೊಡ್ತಾಳೆ. ಮುಂದುವರೆದು ಹೇಳ್ತಾಳೆ, ಸ್ತ್ರೀಯೋತ್ತಮಳಿಂದ ತಿಳಿದ ಪತ್ನಿಯ ಕರ್ತವ್ಯಗಳನ್ನು ಪತಿಯೇ ದೈವವೆಂದು ಸಾಗುವೆ ನಿಂದಿಸದೆ. ನೀನು ನಮಗೆ ಹೇಳಿಬಿಟ್ಟಿಯ, ನಾನು ಕಲ್ತೇನೆ. ಹೆಣ್ಣಿಗೆ, ವಿವಾಹಿತ ಹೆಣ್ಣಿಗೆ ಪತಿಯೇ ಪತಿಯೇ ದೈವದಿಂದ ದೇವರಂತ ಶಬ್ದದ ಇದಾಗಿದೆ, ಹುಟ್ಟುವಾಗಿದೆ. ಅದಕ್ಕೇನು ಹೇಳ್ತಾಳೆ, ನನ್ನ ಬದುಕಿನ ಏನು ಆಗು ಹೋಗುಗಳಾಗ್ತವ, ಅನಿರೀಕ್ಷಿತ ಫಲಗಳೇನು ಬರ್ತಾವ, ಅದೆಲ್ಲನೂ ನನ್ನ ಗಂಡಿನಂತ ತಿಳ್ಕೊಂಡು, ನನ್ನ ಗಂಡನೇ ನನ್ನ ದೈವ ಅಂತ ತಿಳ್ಕೊಂಡು ನಾನು ಸಾಕ್ತೀನಿ. ನನ್ನ ಗಂಡನ ಬಿಟ್ಟು ಮತ್ತೆ ಯಾರೂ ಇಲ್ಲ. ಅದಕ್ಕೆ ನಾನು ಯಾಷ್ಟೇ ಕಷ್ಟಗಳು ಬಂದರೂ, ಏನೇ ತೊಂದರೆ ಆದರೂ ಕೂಡ ನಾನೆಂದು ರಾಮನನ್ನು ನಿಂದಿಸುವುದಿಲ್ಲ ಅಂಥೇಳಿ ಕೌಶಲ್ಯಗೆ ಸೀತೆಯ ಭರವಸೆಯ ಮಾತುಗಳನ್ನು ಆಡ್ತಾಳೆ. ಮುಂದುವರಿದು ಸೀತೆಯ ಮಾತುಗಳು ಕೌಶಲ್ಯಳ ಮನದಾಳವನ್ನು ಮುಟ್ಟಿದವು. ಸುಖ ದುಃಖದ ಕಣ್ಣೀರು ಸುರಿಸಿದರು ಕೌಶಲ್ಯ. ಆಕೆ ಆನಂದ ಆಯ್ತದೆ. ಇಲ್ಲ, ಸೀತೆ ಈ ನಮ್ಮನೆ ನನಗೆ ಭರವಸೆ ಕೊಡ್ತಾ ಇದ್ದಾಳೆ, ನನ್ನ ಮಗುಗೆ ನೆರಳಾಗಿ ನಡೀತಾಳೆ ಅಂತ ಹೇಳಿ ಆಕೆ ಕಣ್ಣಾಗ ಆನಂದದ ಭಾಷೆಗಳು ಬರ್ತಾವೆ, ಕಣ್ಣೀರು ಬರ್ತಾವೆ, ಸಂತೋಷದ ಕಣ್ಣೀರು ಬರ್ತಾವೆ. ಮುಂದುವರೆದು ಕೈ ಮುಗಿದು ಕೌಶಲ್ಯಳ ಬಳಿ ಬಂದ ರಾಮ ತಾಯಿಗೆ ನುಡಿದ. ಇವರಿಬ್ಬರು ಅತಿ ಸೊಸಿದ ಸಂವಾದ ನೋಡ್ತಿರ್ತಾನೆ, ಮಾತುಗಳನ್ನು ಕೇಳಿರ್ತಾನೆ ರಾಮ. ಮುಂದೆ ಸೀತೆ ಮಾತು ಮುಗಿಯುತ್ತಲೇ ತಾಯಿ ಬಳಿ ರಾಮ ಬರ್ತಾನೆ. ಬಂದು ತಾಯಿಗೆ ಕೈ ಮುಗಿದು ಹೇಳ್ತಾನೆ, ಓ ತಾಯಿ, ದುಃಖಿಸದಿರು, ತಂದೆಯನ್ನು ಕಾಪಾಡು, ನಾ ಮರಳುವ ತನಕ. ನೋಡಿ, ಅಲ್ಲಿ ತಾಯಿಗೊಂದು ಜವಾಬ್ದಾರಿ ಕೊಟ್ಟು ಹೋಗ್ತಾನೆ. ಅಲ್ಲಿ ಅಪ್ಪಗೆ ಹೇಳ್ತಾನೆ, ನನ್ನ ತಾಯಿನ ಕಾಪಾಡು, ನನ್ನ ಅಗಲಿಕೆಯ ದುಃಖದ ನನ್ನ ತಾಯಿ ತೀರ್ಕೊಂಡಾಳ, ಪ್ರಾಣ ತ್ಯಾಗ ಮಾಡಿಗಿದ್ದಾಳ, ಅದಕ್ಕೆ ನೀನು ಭಾಳ ಅವಳಿಗೆ ರಕ್ಷೆ ಕೊಡಬೇಕಂತ ಹೇಳ್ತಾಳೆ. ಇಲ್ಲಿ ತಾಯಿಗೆ ಹೇಳ್ತಾನೋ, ತಂದೆಗೆ ನಿನಗೆಷ್ಟು ನನ್ನ ಅಗಲಿಕೆ ದುಃಖ ಇದೆ, ಅಷ್ಟು ಅಗಲಿಕೆ ದುಃಖ ತಂದೆಯಲ್ಲಿದೆ. ಇನ್ನು ತಂದೆ ಪ್ರಾಣ ಗಿರಾಣ ಹೋಗೋದಂಗೆ ಅವನ ಭಾಳ ನೀ ಕಾಳಜಿಯಿಂದ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ತಾಯಿಗೆ ಹೇಳ್ತಾನೆ. ಕಾಪಾಡು, ನಾ ಮರಳುವ ತನಕ ತಂದೆಯನ್ನು ಕಾಪಾಡು. ನೀನಿದ್ರೆಯಿಂದ ಎಚ್ಚೆತ್ತ ವೇಳೆ 14 ವರ್ಷ ಮುಗಿಸಿ ಹಿತೈಷಿಗಳೊಂದಿಗೆ ನಾನು ನಿನ್ನ ಮುಂದೆ ಕಾಣಿಸ್ಬೇಕು. ಇದೊಂದು ಚಿರನಿದ್ರೆ ಅಂತ ತಿಳ್ಕೊಂಡು ಬಿಡಮ್ಮ. 14 ವರ್ಷದ್ದು ನೀನು 14 ವರ್ಷ ಮುಗಿಯುತ್ತಲೇ, 14 ವರ್ಷದ ನಿದ್ರೆ ನಿನಗೆ ಮುಗಿಯುತ್ತಲೇ, ಹೇಗೆ ನೀ ನಿದ್ರೆಯಿಂದ ಹೊರಗೆ ಬರ್ಕೊಡ್ದೆ ನಿನಗೆ ಬೇಕಾದಂಥ ಪ್ರೀತಿಯ ವಸ್ತು ಮುಂದೆ ಬಂದು ನಿಂತಿರ್ತದೆ, ಆ ರೀತಿಯಾಗಿ ನಾನು ನಿನ್ನ ಮುಂದೆ ಬಂದು ನಿಲ್ತೇನೆ. 14 ವರ್ಷದ ತನಕ ಎಲ್ಲವನ್ನು ಸಹಿಸ್ಕೊಳ್ಳು, ನನ್ನ ತಂದೆಯನ್ನು ಕಾಪಾಡಂತ ಹೇಳಿ ತಾಯಿಗೆ ರಾಮ ಹೇಳ್ತಾನೆ. ತಾಯಿಗೆ ಈ ಮಾತುಗಳನ್ನು ಹೇಳುತ್ತಾ ರಾಮ ತನ್ನೆಲ್ಲ 350 ಮಲತಾಯಿಯರನ್ನು ನೋಡಿದ. ಇಷ್ಟೇ ಅಲ್ಲ, ತನ್ನೊಬ್ಬ ತಾಯಿ ಹೇಳ್ತಾನೆ, ಎಲ್ಲರಿಗೂ ಹೇಳಿಬಿಡ್ತಾನೆ. ತಾಯಿಂದರಿಗೆ ಹೇಳ್ತಾನೆ, ನೀವು ಸುಖವಾಗಿರ್ರಿ, ತಂದೆಯನ್ನು ಕಾಪಾಡಿಕೊಂಡು ಹೋಗಿ, ನಾ 14 ವರ್ಷ ಆದ ಕೂಡಲೇ ಮತ್ತು ಪುನಃ ನಿಮ್ಮ ಸೇವೆಗೆ ನಾನು ಬರ್ತೀನಿ ಅಂತೇಳಿ ಉಳಿದ ಮಲತಾಯಿಯರು ಕೂಡ ರಾಮ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ತನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಮಲತಾಯಿಯರಲ್ಲಿ ಕೈ ಮುಗಿದು ಕೇಳಿದನು ಮತ್ತು ವಿದಾಯ ಹೇಳ್ತಾನೆ. ಎಲ್ಲ ಮಲತಾಯಿರು 350 ಮಂದಿ ಮಲತಾಯಿರಿಗೆ ಹೇಳ್ತಾನೆ, ನೋಡಮ್ಮ, ತಿಳಿಯೋದು ನನ್ನಿಂದ ಏನಾದರೂ ತಪ್ಪಾಗಿತ್ತಂದ್ರೆ
ನನ್ನ ನಡತೆಯಲ್ಲಿ ಏನಾದರೂ ದೋಷ ಇತ್ತು ನೀವೆಲ್ಲರೂ ಕೂಡ ನನ್ನ ಕ್ಷಮಿಸ್ರಿ. ನಾನು ಅರಣ್ಯಕ್ಕೆ ಹೋಗ್ತಾ ಇದ್ದೇನೆ, ಅರಣ್ಯದಿಂದ ಮರಳಿ ಬಂದು ಮತ್ತೆ ನಿಮ್ಮ ಸೇವೆಯನ್ನು ನಾನು ಮುಂದುವರಿಸ್ತೇನೆ ಅಂತ ಹೇಳಿ ಅವರಿಗೆಲ್ಲರಿಗೂ ವಿದಾಯ ಹೇಳ್ತಾನೆ. ರಾಮನ ವಿನಮ್ರ ನುಡಿ ಕೇಳಿ ಎಲ್ಲ ತಾಯಂದಿರು ಅತ್ತರು. ವಾದ್ಯ ಸ್ವರಗಳಿಂದ ಕೂಡಿದ ಅಂತಃಪುರ ಅಳುವಿನ ಧ್ವನಿಯಲ್ಲಿ ಮುಳುಗಿತು. ಯಾವಾಗಲೂ ನಿತ್ಯ ಸಂಗೀತ, ವಾದ್ಯ, ಈ ಸಂಗೀತದಲ್ಲಿ ಮುಳುಗಿರುವಂಥ ಅರಮನೆ ಅಂದು ಆ ರಾಣಿಯರ ಒಂದು ಅಳುವುದೇನಿದೆಯಲ್ಲ, ಆ ಅಳುವಿನ ರೋಧನೆ ಏನಿದೆ ಅದರಿಂದ ತುಂಬಿ ಹೋಗಿಬಿಡ್ತಿದೆ ಅಂಥೇಳಿ ಕವಿ ಹೇಳ್ತಾನೆ. ಮುಂದೆ ರಾಮ ಲಕ್ಷ್ಮಣ ಸೀತೆ ಅಲ್ಲಿ ಬಂದು ನಿಂತಹ ರಥದಲ್ಲಿ ಏರ್ತಾರೆ. ಮುಂದೆ ಅವರು ಅರಣ್ಯಕ್ಕೆ ಹೋಗುವ ಅಂದ್ರೆ ಸೀಮೆ ದಾಟಿ ಹೋಗಬೇಕಲ್ಲ, ಸೀಮೆ ದಾಟಿ ಹೋಗೋ ತನಕ ಅಂದ್ರೆ ಏನು ಘಟನೆಗಳು ಘಟಿಸ್ತಾವ, ಜನ ಯಾವ ರೀತಿಯಾಗಿ ಮಾತುಗಳನ್ನು ಆಡ್ತಾರೆ, ನಡ್ಕೊಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.